ಈ ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ಪಾಯಿಂಟ್ಸ್ ನಿಮಗೆ ಮಿಷನಲ್ಲಿ ವ್ಯೂ ಮಾಡಿದಾಗ ಬರೋದಿಲ್ಲ. ಎದ್ದಿದೆ, ಉಬ್ಬಿದೆ, ಕೆಲವೊಂದು ಕಡೆ ಸಮನಾಗಿದೆ, ಸ್ವಲ್ಪ ಮಿಸ್ಟೇಕ್ಸ್ ನಿಮಗೆ ಕಾಣಕ್ಕೆ ಸಿಗುತ್ತೆ. ಆವಾಗ ಆ ಫ್ರೇಮ್ಗೆ ಕಟ್ತಾರಲ್ಲ ಅಲ್ಲಿ ನಿಮಗೆ ತೂತು ಕಾಣುತ್ತೆ. ನಮಸ್ತೆ, ವೆಲ್ಕಮ್ ಟು ಸುಪ್ರಭಾ. ನಿಮಗೆ ಕಾಟನ್, ಲಿನೆನ್, ಜ್ಯೂಟ್ ಅಥವಾ ಸಿಲ್ಕ್ ಕಾಟನ್ ಬ್ಲೆಂಡ್ ಈ ರೀತಿ ಇರುವಂತಹ ಸ್ಯಾರಿಗಳಲ್ಲಿ ಹ್ಯಾಂಡ್ಲೂಮ್ ಮತ್ತು ಪವರ್ಲೂಮ್ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಬರುತ್ತಾ? ಗೊತ್ತಿಲ್ಲ ಅಂದರೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ನಾರ್ಮಲಿ ಹ್ಯಾಂಡ್ಲೂಮ್ ಕಾಟನ್ಗೆ ನಾವು ಹ್ಯಾಂಡ್ಲೂಮ್ ಮಾರ್ಕ್ನ ಹಾಕಿರ್ತೀವಿ, ಆದರೆ ನಿಮಗೆ ಎಲ್ಲ ಕಡೆ ಹ್ಯಾಂಡ್ಲೂಮ್ ಮಾರ್ಕ್ ಅವೈಲಬಲ್ ಇರೋದಿಲ್ಲ. ಆದರೆ ಆ ಸ್ಯಾರಿ ಹ್ಯಾಂಡ್ಲೂಮ್ ಅಲ್ಲ ಅಂತ ಅಲ್ಲ. ಹಾಗಿದ್ರೆ ಡಿಫ್ರೆನ್ಷಿಯೇಟ್ ಮಾಡೋದು ಹೇಗೆ? ಸೊ ನೀವು ಯಾವುದೇ ಹ್ಯಾಂಡ್ಲೂಮ್ ಸ್ಯಾರಿ ತೊಗೊಳ್ಳಿ, ಆ ಸ್ಯಾರಿಲಿ ಹ್ಯಾಂಡ್ ವರ್ಕ್ ಇದೆ ಅಂತ ಹೇಳಿದ್ರೆ ನಾನು ನಿಮಗೆ ಒಂದು ಡೀಟೇಲ್ಸ್ ತೋರಿಸ್ತೀನಿ. ಸೊ ಸಿ ದಿಸ್ ಹ್ಯಾಂಡ್ಲೂಮ್ ಸ್ಯಾರಿ, ಇಟ್ಸ್ ಅ ಬೆಂಗಾಲ್ ಕಾಟನ್. ಸೊ ಈ ಸ್ಯಾರಿಲಿ ನೀವು ನೋಡಿದ್ರೆ ಇದರಲ್ಲಿ ಹ್ಯಾಂಡ್ ವರ್ಕ್ ಇದೆ. ಹ್ಯಾಂಡ್ ವರ್ಕ್ ಇದೆ ಅಂದ ತಕ್ಷಣ ಇದನ್ನು ಉಲ್ಟಾ ಮಾಡಿ ನೋಡಿ, ಇದರಲ್ಲಿ ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ಪಾಯಿಂಟ್ ನಿಮಗೆ ಕಾಣುತ್ತೆ. ಸೊ ಫಾರ್ ದಿಸ್ ಬ್ಯೂಟಿಫುಲ್ ಲಿನೆನ್ ಸಾರಿ, ಇಫ್ ಯು ಸಿ, ಸೊ ಅದರ ಹತ್ರದಿಂದ ಆ ಟೆಕ್ಸ್ಚರ್ ನೋಡಿದಾಗ ಕೆಲವೊಂದು ಕಡೆ ಥ್ರೆಡ್ ಎದ್ದಿದೆ, ಉಬ್ಬಿದೆ, ಕೆಲವೊಂದು ಕಡೆ ಸಮನಾಗಿದೆ, ಮೀನ್ಸ್ ಈವನ್ ಆಗಿರೋದಿಲ್ಲ. ಅನ್ಈವನ್ನೆಸ್ ಆ್ಯಂಡ್ ಸ್ವಲ್ಪ ಮಿಸ್ಟೇಕ್ಸ್ ನಿಮಗೆ ಕಾಣಕ್ಕೆ ಸಿಗುತ್ತೆ. ಈ ಮಿಸ್ಟೇಕ್ಸ್ ನಿಮಗೆ ಪವರ್ಲೂಮಲ್ಲಿ ಸಿಗೋದಿಲ್ಲ. ಆ್ಯಂಡ್ ಒಂದು ಹ್ಯಾಂಡ್ಲೂಮ್ ಯಾವುದೇ ಸ್ಯಾರಿ ನೀವು ಪರ್ಚೇಸ್ ಮಾಡಿದಾಗ ಅದನ್ನು ನೆಕ್ಸ್ಟ್ ನೀವು ವಾಶ್ ಮಾಡ್ತಾ ಹೋದರೆ ಅದು ಮತ್ತಷ್ಟು ಸಾಫ್ಟ್ ಆಗ್ತಾ ಹೋಗುತ್ತೆ. ನೀವು ಯಾವುದೇ ಹ್ಯಾಂಡ್ಲೂಮ್ ಸ್ಯಾರಿ ತೊಗೋಬೋದು, ಅದು ನಿಮಗೆ ಬ್ರೀದಬಲ್ ಟೆಕ್ಸ್ಚರ್ ಇರುತ್ತೆ. ಇಟ್ಸ್ ಫೀಲ್ ಲೈಕ್ ಅನ್ ಅನದರ್ ಬಾಡಿ, ಆ ರೀತಿ ಆರಾಮಾಗಿ ಕೂರುತ್ತೆ. ಸೊ ಅದೇ ರೀತಿ ಈ ಇಳ್ಕಲ್ ಸ್ಯಾರಿ ಕೂಡ ನೋಡ್ಬೋದು ನೀವು. ಇಳ್ಕಲ್ ಸ್ಯಾರಿನಲ್ಲಿ ಈ ಟೆಂಪಲ್ ಬಾರ್ಡರ್ ಬಂದಿದೆಯಲ್ಲ, ಈ ಜಾಯಿಂಟಲ್ಲಿ ಏನಿದೆ ನೋಡಿ, ಜಾಯಿಂಟ್ ಮಾಡಿರೋ ಹತ್ರ ಥ್ರೆಡ್ ನಿಮಗೆ ಹಾಗೆ ಮೇಲೆ ಎದ್ದ ಕಾಣುತ್ತೆ. ಆ್ಯಂಡ್ ಈವನ್ ನಿಮಗೆ ಬಾರ್ಡರಲ್ಲಿ ನೋಡ್ಬೋದು, ನೀವು ಯಾವುದೇ ಹ್ಯಾಂಡ್ಲೂಮಲ್ಲಿ ನೋಡಿ ಈ ರೀತಿ ಡಾಟ್ ಡಾಟ್ ಬರುತ್ತೆ. ಅಂದರೆ ಇದು ಆ್ಯಕ್ಚುಲಿ ಅವರು ನೇಯ್ಗೆ ಮಾಡುವಾಗ ಆ ಫ್ರೇಮ್ಗೆ ಕಟ್ತಾರಲ್ಲ ಅಲ್ಲಿ ನಿಮಗೆ ತೂತು ಕಾಣುತ್ತೆ. ತುಂಬ ಹತ್ರದಿಂದ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಸ್ಮಾಲ್ ಡಾಟ್ 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 ತೂತ ಥರ ಕಾಣುತ್ತೆ. ನಾರ್ಮಲಿ ನೀವು ಎಲ್ಲೇ ಹ್ಯಾಂಡ್ಲೂಮ್ ಸ್ಯಾರಿ ಪರ್ಚೇಸ್ ಮಾಡಿದಾಗ ಅದಕ್ಕೆ ಬ್ಲೌಸಸ್ ಬರೋಲ್ಲ, ಇಟ್ಸ್ ಅ ರೇರ್. ಸೊ ಇದು ಉಡುಪಿ ಸ್ಯಾರಿ. ಈ ಸ್ಯಾರಿಲಿ ನೋಡ್ಬೋದು, ಇದನ್ನು ನಿಮಗೆ ಫ್ರೇಮ್ಗೆ ಕಟ್ಟಿರೋ ಜಾಗದಲ್ಲಿ ನಿಮಗೆ ಹೋಲ್ಸ್ ಕಾಣುತ್ತೆ. ಮತ್ತೊಂದು ವಿಷಯ ಗೊತ್ತಾ, ಈ ಹ್ಯಾಂಡ್ಲೂಮ್ ಸ್ಯಾರಿ ನೇಯೋದಕ್ಕೆ ನಿಮಗೆ ಮಿನಿಮಮ್ ಅಂದರೂ ಯಾವುದೇ ಮೆಟೀರಿಯಲ್ ಸ್ಯಾರಿ ಆಗಲಿ 2 days ಬೇಕೇ ಬೇಕು. ಅದೇ ಪವರ್ಲೂಮ್ ಆದರೆ ನಿಮಗೆ ಒಂದು ದಿನಕ್ಕೆ 2 ಸೀರೆ, ಕೆಲವೊಮ್ಮೆ ಇನ್ನೂ ಹೆಚ್ಚು ನೇಯ್ಗೆ ಮಾಡ್ಬೋದು. ಸೊ ಗೊತ್ತಾಯ್ತಲ್ಲ, ಇನ್ನು ಮುಂದೆ ಹ್ಯಾಂಡ್ಲೂಮ್ ಸ್ಯಾರಿ ಪರ್ಚೇಸ್ ಮಾಡಬೇಕಾದ್ರೆ ನೀಟಾಗಿ ಎಲ್ಲ ಡೀಟೇಲ್ಸು ಚೆಕ್ ಮಾಡಿ ಪರ್ಚೇಸ್ ಮಾಡಿ. ಆ್ಯಂಡ್ ಫಾರ್ ಕಂಪ್ಲೀಟ್ ಹ್ಯಾಂಡ್ಲೂಮ್ ಕಲೆಕ್ಷನ್ ವಿಸಿಟ್ ಅವರ್ ವೆಬ್ಸೈಟ್ ಸುಪ್ರಭಾ. ನಿಮಗೆ ಸಿಲ್ಕ್ ಸ್ಯಾರಿನಲ್ಲಿ ಪವರ್ಲೂಮ್ ಮತ್ತು ಹ್ಯಾಂಡ್ಲೂಮ್ ಹೇಗೆ ಡಿಫ್ರೆನ್ಷಿಯೇಟ್ ಮಾಡೋದು ಅನ್ನೋ ಕನ್ಫ್ಯೂಷನ್ ಇದ್ದರೆ ಆಲ್ರೆಡಿ ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಈ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಪ್ಲೀಸ್ ಗೋ ಆ್ಯಂಡ್ ಚೆಕ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ತೋರಿಸಿದ ಯಾವ ಹ್ಯಾಂಡ್ಲೂಮ್ ಸ್ಯಾರಿ ನಿಮಗಿಷ್ಟ ಆಯಿತು ಕಮೆಂಟಲ್ಲಿ ತಿಳಿಸಿ.